ಪೆಂಡಿಂಗ್ ಇರುವಂತಹ STRR ಪ್ರಾಜೆಕ್ಟ್ಸ್ ವರ್ಕ್ಗಳಿಗೆ ಸುಮಾರು 4,750 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ದಾಬಸ್ಪೇಟೆಗೆ ಎಂಟ್ರಿ ಕೊಟ್ಟ ಮೇಲೆ ಯಾವುದೇ ಅಡಚಣೆ ಇಲ್ಲದೆ ತಡೆರಹಿತವಾಗಿ ಪ್ರಯಾಣ ಮಾಡಬಹುದು. STRR ಪ್ರಾಜೆಕ್ಟ್ನ 80 ಕಿಲೋಮೀಟರ್ ರಸ್ತೆಯ ಟ್ರಾವೆಲ್ ವಿಡಿಯೋವನ್ನು ಈಗ ಪ್ರೆಸೆಂಟ್ ಮಾಡುತ್ತಿದ್ದೇವೆ. ಸ್ನೇಹಿತರೆ ನಮಸ್ಕಾರ, ಮಾಸ್ಟರ್ ಮೈಂಡ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ಗೇಮ್ ಚೇಂಜರ್ ಅಂತಲೇ ಹೇಳಬಹುದು ಪ್ರತಿಷ್ಠಿತ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಅಥವಾ STRR ಬಗ್ಗೆ ಲೇಟೆಸ್ಟ್ ಅಪ್ಡೇಟನ್ನು ಈ ವಿಡಿಯೋ ಮುಖಾಂತರ ಪ್ರಸ್ತುತಪಡಿಸುತ್ತೇವೆ. ವಿಡಿಯೋ ಶುರು ಮಾಡೋ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಬಗ್ಗೆ ಈ ಹಿಂದೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋವನ್ನು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ನೀಡಿರುತ್ತೇವೆ, ನೋಡಿ ಬನ್ನಿ. STRR ಅನೌನ್ಸ್ ಆಗಿದ್ದು 2005ರಲ್ಲಿ, ಅಂದರೆ 19 ವರ್ಷಗಳ ಹಿಂದೆ. ನಮ್ಮ ಬೆಂಗಳೂರಿನಲ್ಲಿ ಇರುವ ಹೆವಿ ಟ್ರಾಫಿಕನ್ನು ಡೈವರ್ಟ್ ಮಾಡೋದಕ್ಕೆ ಈ ಪ್ಲ್ಯಾನ್ ಮಾಡಿಕೊಳ್ಳಲಾಯಿತು. ಆದರೆ ಆಗ ಹಣಕಾಸಿನ ಕೊರತೆಯಿಂದ ಈ ಯೋಜನೆ ಪೇಪರಲ್ಲಿ ಉಳಿದುಬಿಡ್ತು. ಮತ್ತೆ 2017ರಲ್ಲಿ ಕೇಂದ್ರ ಸರ್ಕಾರ ಈ ಪ್ಲ್ಯಾನ್ ಅನ್ನು ಜಾರಿ ಮಾಡುವ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರದ ಜೊತೆ ಮಾತುಕತೆ ನಡೆಸಿ ಅಂದಾಜು 17,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡೋದಾಗಿ ಘೋಷಣೆ ಮಾಡಿತ್ತು. ಈ 17,000 ಕೋಟಿ ರೂಪಾಯಿಯಲ್ಲಿ 60% ಫಂಡನ್ನು ದ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ನೀಡೋದಾಗಿ, ಉಳಿದ 40% ಫಂಡನ್ನು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನೀಡಬೇಕಾಗಿ ಪ್ಲ್ಯಾನ್ ಮಾಡಲಾಯಿತು. STRR ಪ್ರಾಜೆಕ್ಟ್ನ 17,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಮಾರು 5,000 ಕೋಟಿ ರೂಪಾಯಿಗಳು ಲ್ಯಾಂಡ್ ಅಕ್ವೈಸೇಷನ್ಗೆ ಇನ್ವೆಸ್ಟ್ ಮಾಡಲಾಗಿದೆ. ಕರ್ನಾಟಕದಲ್ಲಿ 1,009.8 ಹೆಕ್ಟೇರ್ಸ್ ಪ್ರದೇಶ ಮತ್ತು ತಮಿಳುನಾಡಿನಲ್ಲಿ 340 ಹೆಕ್ಟೇರ್ಸ್ ಪ್ರದೇಶಗಳು ಈ ಪ್ರಾಜೆಕ್ಟ್ಗಾಗಿ ಅಕ್ವೈರ್ ಮಾಡಿಕೊಳ್ಳಲಾಗಿದೆ. ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಜೂನ್ 2022ರಲ್ಲಿ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ಪ್ರಾಜೆಕ್ಟನ್ನು ಅಫಿಷಿಯಲ್ ಆಗಿ ಲಾಂಚ್ ಮಾಡಿದರು. 2022ರಿಂದ ಇಲ್ಲಿಯವರೆಗೆ 2.5 ವರ್ಷಗಳು ಕಳೆದಿದ್ದು, ಇಲ್ಲಿಯವರೆಗೆ ಈ ಪ್ರಾಜೆಕ್ಟ್ನ ಅಪ್ಡೇಟ್ ನೋಡೋದಾದರೆ ಬೆಂಗಳೂರು ಸಿಟಿ ಹೊರವಲಯದಲ್ಲಿರುವ ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೆ 80 ಕಿಲೋಮೀಟರ್ ರಸ್ತೆ ರೆಡಿಯಾಗಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಮಾರ್ಚ್ 11, 2024ರಲ್ಲಿ ಉದ್ಘಾಟನೆ ಮಾಡಿದ್ದಾರೆ. 80 ಕಿಲೋಮೀಟರ್ STRR ರಸ್ತೆಗೆ ಕೇಂದ್ರ ಸರ್ಕಾರ ಅಂದಾಜು 2,750 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿದ್ದಾರೆ. ಈ ಭಾಗದ ಟೆಂಡರ್ ಮತ್ತು ಕಾಂಟ್ರಾಕ್ಟರ್ ಯಾರು ಎಂಬ ವಿಚಾರವನ್ನು ನೋಡೋದಾದರೆ, ದಾಬಸ್ಕೋಟೆ ಟು ಹೊಸಕೋಟೆ STRR ರಸ್ತೆಯನ್ನು 2 ಪ್ಯಾಕೇಜ್ಗಳಾಗಿ ಡಿವೈಡ್ ಮಾಡಲಾಗಿತ್ತು. ಮೊದಲನೇ ಪ್ಯಾಕೇಜ್ನಲ್ಲಿ ದಾಬಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಬೈಪಾಸ್ ಸೆಕ್ಷನ್ವರೆಗೆ 42 ಕಿಲೋಮೀಟರ್ ರಸ್ತೆಯನ್ನು 4 ಲೇನ್ ರಸ್ತೆಯನ್ನಾಗಿ ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಕಂಪನಿ ಅಂಡರಲ್ಲಿ ನಿರ್ಮಾಣ ಮಾಡಲಾಗಿದೆ. ಎರಡನೇ ಪ್ಯಾಕೇಜನ್ನು ದೊಡ್ಡಬಳ್ಳಾಪುರ ಬೈಪಾಸ್ ಇಂದ ಹೊಸಕೋಟೆ ಸೆಕ್ಷನ್ವರೆಗೆ 40 ಕಿಲೋಮೀಟರ್ ರಸ್ತೆಯನ್ನು 6 ಲೇನ್ ರಸ್ತೆಯನ್ನಾಗಿ ದಿಲೀಪ್ ಬಿಲ್ಡ್ಕಾನ್ ಕಂಪನಿ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಸ್ನೇಹಿತರೆ, ಮಾಸ್ಟರ್ ಮೈಂಡ್ ಕನ್ನಡ ಚಾನೆಲ್ ಕಡೆಯಿಂದ ನಾವು ದಾಬಸ್ಪೇಟೆಯಿಂದ ಹೊಸಕೋಟೆವರೆಗೆ ಟ್ರಾವೆಲ್ ಮಾಡಿ STRR ಪ್ರಾಜೆಕ್ಟ್ನ 80 ಕಿಲೋಮೀಟರ್ ರಸ್ತೆಯ ಟ್ರಾವೆಲ್ ವಿಡಿಯೋವನ್ನು ಈಗ ಪ್ರೆಸೆಂಟ್ ಮಾಡುತ್ತಿದ್ದೇವೆ. ದಾಬಸ್ಪೇಟೆ ಸಿಟಿಯಿಂದ ಹೊರವಲಯದಲ್ಲಿದ್ದು ಬೆಂಗಳೂರಿನ ಮೆಜೆಸ್ಟಿಕ್ನಿಂದ 48 ಕಿಲೋಮೀಟರ್ ದೂರದಲ್ಲಿದೆ. ನೆಲಮಂಗಲದಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದೆ. ನಗರದ ಹೊರವಲಯದಲ್ಲಿರುವ ಕಾರಣ ಈ STRR ರಸ್ತೆ ಟ್ರಕ್ಸ್ಗಳಿಗೆ ತುಂಬ ಪ್ರಯೋಜನಕಾರಿಯಾಗಿದ್ದು, ಕರ್ನಾಟಕ ಹಾಗೂ ಹೊರವಲಯದಿಂದ ಬರುವ ಟ್ರಕ್ಸ್ಗಳು ಸಿಟಿ ಒಳಗೆ ಎಂಟರ್ ಆಗದೆ ದಾಬಸ್ಪೇಟೆ ಮುಖಾಂತರ ನೇರವಾಗಿ ಬೆಂಗಳೂರು ನಗರದ ಹಲವಾರು ಭಾಗಗಳಿಗೆ ಕನೆಕ್ಟ್ ಮಾಡಬಹುದು. ಅದಲ್ಲದೆ ಮುಖ್ಯವಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಲುಪುವುದಕ್ಕೆ STRR ಅತ್ಯಂತ ಪರಿಣಾಮಕಾರಿ ಅಂತಲೇ ಹೇಳಬಹುದು. ಹೊಸೂರು ಮತ್ತು ಮೈಸೂರು ಭಾಗಗಳಿಂದ ಏರ್ಪೋರ್ಟ್ಗೆ ಟ್ರಾವೆಲ್ ಮಾಡೋರಿಗೆ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರಸ್ತೆ ವರದಾನವಾಗಲಿದೆ. ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಗುಜರಾತ್ ಭಾಗಗಳಿಂದ ರೋಡ್ ಮೂಲಕ ಓಡಾಡುವ ಟ್ರಕ್ಸ್ಗಳಿಗೆ ಹೆಚ್ಚಿನ ಉಪಯೋಗವಾಗಲಿದೆ. ದಾಬಸ್ಪೇಟೆಯಿಂದ ಹೊಸಕೋಟೆಗೆ STRR ಮೂಲಕ ತಲುಪಲು ಕೇವಲ 1 ಗಂಟೆ ಪ್ರಯಾಣದ ಸಮಯ ತೆಗೆದುಕೊಳ್ಳುತ್ತದೆ. ಈ ಭಾಗದ 80 ಕಿಲೋಮೀಟರ್ ರಸ್ತೆಯಲ್ಲಿ 2 ಕಡೆ ಟೋಲ್ ಪ್ಲಾಜಾಗಳಿದ್ದು ಕೈಗೆಟುಕುವ ದರದಲ್ಲಿ ಟೋಲ್ ರೇಟ್ಗಳಿವೆ. ದಾಬಸ್ಪೇಟೆಗೆ ಎಂಟ್ರಿ ಕೊಟ್ಟ ಮೇಲೆ ಯಾವುದೇ ಅಡಚಣೆ ಇಲ್ಲದೆ ತಡೆರಹಿತವಾಗಿ ಪ್ರಯಾಣ ಮಾಡಬಹುದು. ದಾಬಸ್ಪೇಟೆಯಿಂದ ಯಾವ ಭಾಗಗಳಲ್ಲಿ ಹೊಸಕೋಟೆಗೆ ಕನೆಕ್ಟ್ ಆಗುತ್ತೆ ಅಂತ ನೋಡೋದಾದರೆ, ಪೆಮ್ಮನಹಳ್ಳಿ, ಓಬಳಾಪುರ, ಹುಲಿಕುಂಟೆ, ತರಬನಹಳ್ಳಿ, ಮೋಗೇನಹಳ್ಳಿ, ಚಿಕ್ಕಬೆಳಮಂಗಲ, ದೊಡ್ಡಬೆಳಮಂಗಲ, ನರಹಳ್ಳಿ, ಆಲಹಳ್ಳಿ, ದೊಡ್ಡಬಳ್ಳಾಪುರ, ಬೀರಸಂದ್ರ, ದೇವನಹಳ್ಳಿ DC ಆಫೀಸ್, ವಿಶ್ವನಾಥಪುರ, ದೇವನಹಳ್ಳಿ, ಲಕ್ಷ್ಮೀಪುರ, ಸಾವೂಕನಹಳ್ಳಿ, ಮೇಲಿನ ಕುರುಬರಕುಂಟೆ, ತಮ್ಮೇನಹಳ್ಳಿ, ಶ್ರೋತ್ರೇಯತೆಹಳ್ಳಿ, ಹರಳೂರು, ನೆಲ್ಲೂರು, ಸೂಲಿಬೆಲೆ,
ಕಂಬಳಿಪುರ, ಬೊಕ್ಕಹಳ್ಳಿ, ಹೊಸಕೋಟೆ ಇವೆಲ್ಲ ಹಳ್ಳಿಗಳ ಮೂಲಕ STRR ಹಾದು ಹೋಗುತ್ತದೆ. ಹಾಗೆ ಹೊಸಕೋಟೆಯಿಂದ ಮತ್ತೊಂದು ಬೃಹತ್ ಯೋಜನೆಯಾದ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೂ ಡೈರೆಕ್ಟ್ ಆಕ್ಸೆಸ್ ಮಾಡಲಾಗುತ್ತೆ. ಹೀಗೆ ಮಾಡೋದ್ರಿಂದ ಚೆನ್ನೈಗೆ ನೇರವಾಗಿ ಸಂಪರ್ಕ ಸುಲಭವಾಗುತ್ತದೆ. ದಾಬಸ್ಪೇಟೆಯಿಂದ ಹೊಸಕೋಟೆ STRR ರಸ್ತೆಯಲ್ಲಿ ಸರ್ವಿಸ್ ರಸ್ತೆಗಳಿವೆ. ಅಲ್ಲಲ್ಲಿ ರಸ್ತೆ ದಾಟಲು ಫುಟ್ ಓವರ್ ಬ್ರಿಡ್ಜ್ಗಳಿವೆ. ದಾರಿಯುದ್ದಕ್ಕೂ ಪೆಟ್ರೋಲ್ ಬಂಕ್ಗಳು, ಅಲ್ಲಲ್ಲಿ ಪಬ್ಲಿಕ್ ಟಾಯ್ಲೆಟ್ಗಳು, ಎಮರ್ಜೆನ್ಸಿ ಫೋನ್ ಬೂತ್ಗಳು, ಸೋಲಾರ್ ಪ್ಯಾನಲ್ಗಳು, ಹೋಟೆಲ್ಗಳು, CCTV ಕ್ಯಾಮೆರಾಗಳು, ಇನ್ನೂ ಹಲವಾರು ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. NHAI ಅವರು 80 ಕಿಲೋಮೀಟರ್ STRR ರಸ್ತೆಯಲ್ಲಿ ಗ್ಲೋಬಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಆಧಾರಿತ ಟೋಲಿಂಗ್ನೊಂದಿಗೆ ವೇಗವಾಗಿ ಕಾರ್ಯ ಮಾಡುವಂತಹ ಟೆಕ್ನಾಲಜಿಯನ್ನು ಯೂಸ್ ಮಾಡುತ್ತಿದ್ದಾರೆ. ಇದರಿಂದ ಟೋಲಿಂಗ್ ಪ್ಲಾಜಾಗಳಲ್ಲಿ ವೆಯ್ಟ್ ಮಾಡಬೇಕಾದ ಪರಿಸ್ಥಿತಿಗಳು ಬರುವುದಿಲ್ಲ. ಸ್ಟ್ಯಾಂಡರ್ಡೈಸೇಷನ್, ಟೆಸ್ಟಿಂಗ್ ಮತ್ತು ಕ್ವಾಲಿಟಿ ಸರ್ಟಿಫಿಕೇಷನ್ STQC ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡಲಾಗುತ್ತದೆ. ಟೋಲ್ ರೇಟ್ಗಳು ಹೇಗಿವೆ ಅಂತ ನೋಡೋದಾದರೆ, ಕಾರ್ಗಳಿಗೆ 1 ಸೈಡ್ ಜರ್ನಿಗೆ 105 ರೂಪಾಯಿಗಳು, 2 ಸೈಡ್ ಜರ್ನಿಗೆ 155 ರೂಪಾಯಿಗಳು, ಮಿನಿ ಟ್ರಕ್ಗಳಿಗೆ 1 ಸೈಡ್ ಜರ್ನಿಗೆ 170 ರೂಪಾಯಿಗಳು, 2 ಸೈಡ್ ಜರ್ನಿಗೆ 255 ರೂಪಾಯಿಗಳು, ಬಸ್ಸುಗಳು ಮತ್ತು ಲಾರಿಗಳಿಗೆ 1 ಸೈಡ್ ಜರ್ನಿಗೆ 355ರಿಂದ 375 ರೂಪಾಯಿಗಳು, 2 ಸೈಡ್ ಜರ್ನಿಗೆ 530ರಿಂದ 580 ರೂಪಾಯಿಗಳು, 3 ಆಕ್ಸೆಲ್ ವೆಹಿಕಲ್ಸ್ಗಳಿಗೆ 1 ಸೈಡ್ ಜರ್ನಿಗೆ 555 ರೂಪಾಯಿಗಳು, 2 ಸೈಡ್ ಜರ್ನಿಗೆ 835 ರೂಪಾಯಿಗಳು, ಹೆವಿ ಗೂಡ್ಸ್ ವೆಹಿಕಲ್ಗಳಿಗೆ 1 ಸೈಡ್ ಜರ್ನಿಗೆ 675 ರೂಪಾಯಿಗಳು, 2 ಸೈಡ್ ಜರ್ನಿಗೆ 1015 ರೂಪಾಯಿಗಳು ಇರುತ್ತವೆ. ದೇವನಹಳ್ಳಿಯಿಂದ ಏರ್ಪೋರ್ಟ್ಗೆ ಕೇವಲ 5 ಕಿಲೋಮೀಟರ್ ದೂರವಿದೆ. ಹೀಗಾಗಿ ಈ ರಸ್ತೆಯ ಮೂಲಕ ಕಡಿಮೆ ಸಮಯದಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗಬಹುದು. ಈಗಾಗಲೇ ಪ್ರತಿನಿತ್ಯ 15ರಿಂದ 20 ಸಾವಿರ ಟ್ರಕ್ಸ್ಗಳು ಮತ್ತು ಇತರ ವಾಹನಗಳು STRR ಅನ್ನು ಬಳಸುತ್ತಿವೆ. ಸೇಫ್ಟಿ ವಿಚಾರದಲ್ಲಿ ಪೊಲೀಸರ ಕೊಲಾಬ್ರೇಷನ್ನಲ್ಲಿ 6 ಪಥದ ರಸ್ತೆ ಸುರಕ್ಷತಾ ಕ್ರಮವಾಗಿ ಆಟೋಮೆಟಿಕ್ ನಂಬರ್ ಪ್ಲೇಟ್ ರೆಕಗ್ನೈಸೇಷನ್ ಟೆಕ್ನಾಲಜಿಯನ್ನು ಯೂಸ್ ಮಾಡಲಾಗುತ್ತೆ. NHAI ಅವರು ಈ ಟೆಕ್ನಾಲಜಿಯನ್ನು ಇನ್ಸ್ಟಾಲ್ ಮಾಡಲು 8 ಸ್ಥಳಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಬೈಕ್ಗಳಲ್ಲಿ ಸ್ಟಂಟ್ ಮಾಡುವವರು, ಅಪಾಯಕಾರಿ ಚಾಲನೆ ಮಾಡುವವರಿಗೆ ಈ ಟೆಕ್ನಾಲಜಿಯಿಂದ ಗಮನಿಸಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತದೆ. STRRನಲ್ಲಿ ಸಾಮಾನ್ಯ ಜನರು ಓಡಾಡಲು ಬಸ್ ವ್ಯವಸ್ಥೆಗಳನ್ನು ಮಾಡುತ್ತಿದ್ದು, ಸುಮಾರು 15 ಕಡೆ ಸ್ಥಳಗಳನ್ನು ಆಯ್ಕೆ ಮಾಡಿದ್ದು, ಮುಂದಿನ ದಿನಗಳಲ್ಲಿ ಬಸ್ಸುಗಳು ಕೂಡ ಓಡಾಡುತ್ತವೆ. ಇವಿಷ್ಟು ದಾಬಸ್ಪೇಟೆ ಟು ಹೊಸಕೋಟೆ ಭಾಗದ STRR ರಸ್ತೆಯ ವಿವರಗಳು. ಸೆಪ್ಟೆಂಬರ್ 2024ರಲ್ಲಿ CN ಮಂಜುನಾಥ್, ಮೆಂಬರ್ ಆಫ್ ದ ಲೋಕಸಭಾ ಮತ್ತು ಮಾಜಿ ಪ್ರಧಾನಿ HD ದೇವೇಗೌಡರವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ಮಾತುಕತೆ ನಡೆಸಿ ಪೆಂಡಿಂಗ್ ಇರುವಂತಹ STRR ಪ್ರಾಜೆಕ್ಟ್ಸ್ ವರ್ಕ್ಗಳಿಗೆ ಸುಮಾರು 4750 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಮತ್ತೆ ಪ್ರಾಜೆಕ್ಟ್ಗೆ ಹಣಕಾಸು ಬಿಡುಗಡೆ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ 4750 ಕೋಟಿ ರೂಪಾಯಿಗಳನ್ನು 5 ಪ್ಯಾಕೇಜ್ಗಳಾಗಿ ಡಿವೈಡ್ ಮಾಡಿ ಸುಮಾರು 144 ಕಿಲೋಮೀಟರ್ STRR ರಸ್ತೆ ನಿರ್ಮಾಣ ಮಾಡೋದಾಗಿ ಪ್ಲಾನ್ ಮಾಡಲಾಗಿದೆ. ಈ ಫಂಡನ್ನು ಬೆಂಗಳೂರಿನ ಸುತ್ತಮುತ್ತ ಇರುವ ಸಬರ್ಬನ್ ಏರಿಯಾಗಳಲ್ಲಿ STRR ನಿರ್ಮಾಣಕ್ಕೆ ಬಳಸಿಕೊಳ್ಳಲಾಗುತ್ತದೆ. ಯಾವ ಭಾಗಗಳಿಗೆ ಎಷ್ಟು ಹಣ ಡಿವೈಡ್ ಆಗಿದೆ ಅಂತ ನೋಡೋದಾದರೆ, ನೆಲಮಂಗಲದ ಓಬಳಾಪುರ ಟು ಸೋಮಕ್ಕನಕುಂಟೆ ಮಾಗಡಿ ತಾಲೂಕು ನಡುವೆ 46.3 ಕಿಲೋಮೀಟರ್ ರಸ್ತೆಗೆ 1419 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಸೋಮಕ್ಕನಕುಂಟೆ ಟು ಕುಣಿಗಲ್ 32.7 ಕಿಲೋಮೀಟರ್ ರಸ್ತೆಗೆ 825.1 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಕುಣಿಗಲ್ ಟು ತಟ್ಟೆಕೆರೆ ನಡುವೆ 33.64 ಕಿಲೋಮೀಟರ್ ರಸ್ತೆಗೆ 978.9 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ತಟ್ಟೆಕೆರೆ ಟು ಬಗ್ಗನದೊಡ್ಡಿ ನಡುವೆ 8.34 ಕಿಲೋಮೀಟರ್ ರಸ್ತೆಗೆ 1018.3 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು. ಈ ಭಾಗದಲ್ಲಿ ಅರಣ್ಯ ಪ್ರದೇಶ ಬರುವುದರಿಂದ ಪರಿಸರಕ್ಕೆ ಮತ್ತು ವನ್ಯಜೀವಿಗಳಿಗೆ ತೊಂದರೆ ಆಗದೇ ಇರುವ ಹಾಗೆ ಎಲಿವೇಟೆಡ್ ಹೈವೇ ರೋಡನ್ನು ನಿರ್ಮಾಣ ಮಾಡಲಾಗುತ್ತೆ. ತಟ್ಟೆಕೆರೆ ಟು ಬಗ್ಗನದೊಡ್ಡಿ ಭಾಗದಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬರುವುದರಿಂದ ಈ ನಿರ್ಧಾರ ಮಾಡಲಾಗಿದೆ. ಬಗ್ಗನದೊಡ್ಡಿ ಟು ಮುಡುಗೊಂಡಪಲ್ಲಿ ನಡುವೆ 23.27 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸುಮಾರು 507.39 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಲಾಗುವುದು ಎಂದು ಡಾಕ್ಟರ್ CN ಮಂಜುನಾಥ್ ರವರು ತಿಳಿಸಿದ್ದಾರೆ. ಈ 144 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲು ಕಾಂಟ್ರಾಕ್ಟರ್ಸ್ಗಳಿಗೆ ಆಹ್ವಾನ ನೀಡಲಾಗಿದ್ದು, ಇನ್ನೇನು ಕೆಲವೇ ದಿನಗಳಿಗೆ ಬಿಡ್ಸ್ ಕಾರ್ಯಗಳು ಮುಗಿದು ಕನ್ಸ್ಟ್ರಕ್ಷನ್ ವರ್ಕ್ಗಳು ಸ್ಟಾರ್ಟ್ ಆಗುತ್ತದೆ. ಹೊಸೂರು ಭಾಗದಲ್ಲಿ ಬಾಳಗೊಂಡಪಲ್ಲಿ ತಮಿಳುನಾಡು ಟು ಕರ್ನಾಟಕ ಬಾರ್ಡರ್ ನಡುವೆ 35.76 ಕಿಲೋಮೀಟರ್ ರಸ್ತೆ ನಿರ್ಮಾಣ ಪ್ರಗತಿಯಲ್ಲಿದೆ. ಈ ಭಾಗದ ರಸ್ತೆ ನಿರ್ಮಾಣ ಕಾರ್ಯವನ್ನು ಮೋಂಟೆ ಕಾರ್ಲೋ ಕನ್ಸ್ಟ್ರಕ್ಷನ್ ಕಂಪನಿಯವರು ನಿರ್ಮಾಣ ಮಾಡುತ್ತಿದ್ದಾರೆ. ಈ ಕೆಲಸಗಳು ಮುಗಿದರೆ
ಹೊಸಕೋಟೆಯಿಂದ ತಮಿಳುನಾಡು ಕನೆಕ್ಟಿವಿಟಿ ಈಸಿ ಆಗುತ್ತೆ. ಅಲ್ಲಿಂದ ಬೇರೆ ಭಾಗಗಳಿಗೆ ರಸ್ತೆ ನಿರ್ಮಾಣಕ್ಕೂ ಕೇಂದ್ರದಿಂದ ಹಣ ಬಿಡುಗಡೆ ಆಗಿದ್ದು, ಮುಂದಿನ ದಿನಗಳಲ್ಲಿ ಕಂಪ್ಲೀಟ್ 280 ಕಿಲೋಮೀಟರ್ ರೋಡ್ ಔಟ್ಸ್ಕಟ್ಸ್ನಲ್ಲಿ ಓಡಾಡಲು ಲಭ್ಯವಾಗಲಿದೆ. ಇವಿಷ್ಟು STRR ಬಗೆಗಿನ ಲೇಟೆಸ್ಟ್ ಅಪ್ಡೇಟ್ಸ್ಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.